ಯಾವ ಕಡೆಯಿಂದ ಹೋದೆ? ಒಳಗೆ ಹೋದೆ? ಮುಂದೆ ಹೋದ್ರಾ, ಹಿಂದೆ ಹೋದ್ರಾ, ಸೆಂಟ್ರಲ್ ಹೋದ್ರಾ, ಪಕ್ಕದಲ್ಲಿ ಹೋದ್ರಾ? ಕಡೆ ನಾಯಿ ಬೊಗಳ್ತಾ ಇತ್ತು. ಹದಿನೈದನೇ ತಾರೀಕು ಜನವರಿ 2001 ಇವರೆಲ್ಲರನ್ನೂ ಜೈಲಿಗೆ ಕಳಿಸ್ತೀನಿ. ಆದರೆ ಇವ್ರನ್ನೆಲ್ಲ ಸಬ್ ಇನ್ಸ್ಪೆಕ್ಟರ್ ಮರ್ಡರ್ ಕೇಸ್ನಲ್ಲಿ ಇವ್ರನ್ನೆಲ್ಲ ಕಸ್ಟಡಿಗೆ ತಗೊಳ್ತಾರೆ. ಯಾರು? CID ಚಿತ್ತೂರಿನವರು, ಆಂಧ್ರ ಪೊಲೀಸ್ನವರು. ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಂಟೈರ್ ಜೈಲ್ ಸ್ಟಾಫ್ ಭಾನುವಾರ ಅವತ್ತು ಅವರೆಲ್ಲ ಸಿಬ್ಬಂದಿನ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. 17/9/2000 ಅವ್ರನ್ನ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದಮೇಲೆ ಅವರು ಅದು ಏನು ಅಲ್ಲಿ ಸ್ಟಾಫ್ ಲೋಡೆಡ್ ಬಂದೂಕನ್ನ ಎತ್ಕೊಂಡು ಇವರು ಪರಾರಿ ಆಗ್ತಾರೆ ಅಲ್ಲಿಂದ. ಅಷ್ಟು ಆ ಒಳಗಿದ್ದ ಜೈಲ್ ಸ್ಟಾಫ್ನ ಅಷ್ಟು ಜನನ ಪ್ರಜ್ಞೆ ತಪ್ಪಂಗೆ ಹೊಡೆದು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಅಡ್ಡಾದಿಡ್ಡಿ ಎಲ್ಲ ಶುರು ಮಾಡ್ತಾರೆ. ಬೆಂಗಳೂರಿನಲ್ಲಿ ವಾರಕ್ಕೊಂದು ಮರ್ಡರ್ ಆಗಕ್ಕೆ ಶುರುವಾಗುತ್ತೆ. ಸಿಕ್ಕಿದ ಮೇಲೆ ಇದನ್ನೆಲ್ಲ ತನಿಖೆ ಮಾಡಿ ಬಾಯಿ ಬಿಡ್ಸೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಮಾಹಿತಿ ಹೇಳಿದ್ರು, ಮಂಗಳೂರಿನಲ್ಲಿ ಒಂದು ಮಂಗಳೂರಿನಲ್ಲೂ ಕೊಲೆ ಮಾಡಿದ್ದೀವಿ ಸರ್ ಅಂತ. ಅದನ್ನು ತೀವ್ರವಾಗಿ ವಿಚಾರಣೆ ನಿಜಾನ ಏನು ಅಂತ ಹೇಳಿ ನಾನು ಮಂಗಳೂರು ಪೊಲೀಸವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಥರ ಯಾವುದನ್ನ ಕೊಲೆ ಆಗಿದೆಯಾ ಏನು ಮಂಗಳೂರಿನಲ್ಲಿ? ಹೌದು, ಹಿಂದೆ ಆಗಿದೆ, ಅದು ಇನ್ನೂ ಡಿಟೆಕ್ಟ್ ಆಗಿಲ್ಲ ಅಂತಂದರು. ಮಾಹಿತಿನ ತರ್ಕೊಂಬಂದು ಇವ್ರನ್ನ ಕೇಳಿದಾಗ ಆಮೇಲೆ ಎಲ್ಲ ಒಪ್ಕೊಂಡ್ರು, ಹೌದು ಸರ್ ನಾವು ಮಾಡಿದ್ದೀವಿ ಅಂತೇಳಿ. ಆಮೇಲೆ ನಾನು ಮಂಗಳೂರಿಗೆ ಹೋದೆ. ಆಮೇಲೆ ಆಗ ಅಂದರೆ ಮಂಗಳೂರು ಉರ್ವಾ ಸ್ಟೋರಲ್ಲಿ ಎಷ್ಟು ಸರ್? ಒಂದು 80 ವರ್ಷದ ಲೇಡಿ ಮತ್ತು 19 ವರ್ಷದ ಹುಡುಗನ್ನ. ಹೌದು, ಅದು ಡಬಲ್ ಮರ್ಡರ್ ಕೇಸ್ ಆಗಿರುತ್ತೆ. ಅದಕ್ಕಿಂತ ಅದು ಮೊದಲ ಅರೂರ್ ಭಾಸ್ಕರ್ ರಾವ್ ಅಂತೇಳಿ ಒಂದು ಮರ್ಡರ್ ಆಗಿರುತ್ತೆ. ಆ ಮರ್ಡರ್ನು ಇವರೇ ಮಾಡಿರ್ತಾರೆ, ಇದೇ ಗ್ಯಾಂಗ್ನವರೇ, ದಂಡುಪಳ್ಳಿದ. ಅಲ್ಲಿ ನೋಡಿ, ಮಂಗಳೂರಿನಲ್ಲಿ ಯಾರು ಮಫ್ಲರೇ ಹಾಕೋದಿಲ್ಲ. ಇವರು ನನ್ನ ಪ್ರಶ್ನೆ ಮಾಡುವಾಗ ಮಂಗಳೂರಿನಲ್ಲಿ 2 ಕಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಆಮೇಲೆ ಇವರು ಹಿಸ್ಟ್ರಿ ಈಗ ನಾನು ಒಂದು ಇದನ್ನು ತೋರಿಸ್ತೀನಿ. ಅವರು ಸಂಬಂಧಿಕರ ಬಗ್ಗೆ ಕೇಳಿದಾಗ ಎಷ್ಟು ವಿವರವಾಗಿ ಅವರು ಅಣ್ಣ ಏನು, ತಮ್ಮ ಏನು, ತಂದೆ ಏನು, ಅವರೆಲ್ಲ ಏನಾಗಿದ್ದಾರೆ ಅನ್ನೋದನ್ನ ವಿವರವಾಗಿ ಅವರು ನೀವು ನೋಡ್ಬೋದು. ಸರ್, ಏನ್ ಮಾಡಿದ್ರಿ ನೀವೆಲ್ಲ? ಫಸ್ಟ್ ಸ್ಟಾರ್ಟಿಂಗು ಸಣ್ಣ ಪುಟ್ಟ ಕಳ್ದಾನ ಕರ್ಕೊಂಡೋದ. ಆಮೇಲೆ ಹಿಂಗೆ ಡಕಾತಿಗೆ ಹೋಗಿದ್ದ ಮನೆಗಳಲ್ಲಿ ಹಂಗ ಅವ್ರನ್ನ ಸಾಯಿಸ್ಬಿಟ್ಟೆ ಈಚ್ಕೊಂಡ್ಬಿಡ್ತಾರೆ. ಆ ಒಂದು ಹೇಳಿ ನೋಡಿದ್ರೆ ಮಲ್ಟ್ರಿ ಮಾಡೋದು ಬೇಡ ಅಂತ. ಇಲ್ಲ ಮಾಡಲ್ಲ ಅಂದ್ಕೊಂಡು ಒಂದು ಕಡೆಯಿಂದ ಮಲ್ಟ್ರಿ ಮಾಡ್ಕೊಂಡೇ ಬಂದ್ಬಿಟ್ರು. ಕೇಳಿದ್ರೆ ನೀವು ಇವಾಗ ಹೋಗಿ ಮಲ್ಟ್ರಿ ಕೆಲಸ ಹೆಂಗ್ ಬಗ್ಸ್ತೀರಾ? ಇಲ್ಲಾಂದ್ರೆ ಬಿಟ್ರೆ ಅವ್ರು ಸಾಕು ಸಿಗ್ಲಿ ಬಿಳೆ ಬಟ್ಟೆ ಕೊಡು ಸರ್, ನಿಜವಾಗಿ ಹಾಗೇನ್ ಮಾಡ್ತೀರಾ ಅಂತೇಳಿ ನಿಜವಾಗಿ ಒಂದು ಹೋಗಿದ್ದ ಜಾಗ ಯಾವ್ದು ಬಿಡ್ತಾರೆ ಎಲ್ಲ ಮರ್ಡರ್ ಮಾಡ್ಕೊಂಡ್ಬರ್ತಾರೆ. ಯಾವ್ದೇ ಮನೆ ಮುಗಿದ್ರೆ ನೀವೇನ್ ಮಾಡ್ತೀರಾ? ಮರ್ಡರ್ ಮಾಡೋದು. ಮರ್ಡರ್ ಮಾಡಿ ಏನ್ ಮಾಡ್ತಾ ಇದ್ರಿ? ರೇಪ್ ಮಾಡ್ತಾರೆ. ಆಮೇಲೆ ಗಂಡಸರು ಸಿಕ್ಕಿದ್ರ? ಗಂಡರಿಗೂ ಮರ್ಡರ್ ಮಾಡ್ತಾರೆ. ಆಂಧ್ರದಲ್ಲಿ ಏನ್ ಕೇಸ್ ಮಾಡಿದ್ರ? ಕೊಪ್ಪಮ್ಮಲ್ಲಿ ಸಬ್ ಇನ್ಸ್ಪೆಕ್ಟರ್ ಮರ್ಡರ್ ಕೇಸ್. ಯಾವಾಗ? 6 ವರ್ಷ ಆಗೈತೆ. ಏನು ಹೆಂಗೆ? ನಮ್ ಚಿಕ್ಕಮನಿ ಅಪ್ಪ ಇಲ್ಲಿಂದ ಕೊಪ್ಪಮ್ ಕರ್ಕೊಂಡೋದ. ಯಾರ್ಯಾರನ್ನ ಕರ್ಕೊಂಡೋದ? ನನ್ನ ವೆಂಕಟರಾಮನ, ಮುನಿಕೃಷ್ಣ, ದೊಡ್ಡನಮ್ಮ, ನಮ್ಮ ಚಿಕ್ಕಮನಿ ಅಪ್ಪನ ಜೊತೆಯಲ್ಲಿ ಇನ್ನೊಬ್ಬ ಮುತ್ತಪ್ಪ ಅಂತ ಬಂದಿದ್ದ. ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಎಂಡದಂಗೆ ಎದುರು ಕುಣಿಸ್ಕೊಂಡು ನಮ್ ಕೆಂಡ ಕೊಡಿಸಿ ಯಾರ ಹತ್ರ ಹೋಗಿ ಮಾತಾಡ್ಸ್ಕೊಂಬಂದು ಆಮೇಲೆ ಒಂದು ಕ್ಯಾನ್ ತಗೊಂಬಂದು ಕ್ಯಾನಲ್ಲಿ ಹಾಕಿಸ್ಕೊಂಡು ಎಂಡನ ಒಂದು ಒಂದು ಹಳ್ಳಿ ತೋಪ್ ಕರ್ಕೊಂಡೋದ. ಇಲ್ಲಿ ಒಬ್ಬ ಸ್ಕೂಟ್ರಲ್ಲಿ ಬರ್ತಾನೆ, ಈಗ ಅವ್ನು ಹೊಡಿಬೇಕು, ಅವನ ಹತ್ರ 89,000 ದುಡ್ಡು ತಗೊಂಡ್ಬರ್ತಾನೆ, ಕಿತ್ಕೊಂಡು ಹೋಗ್ಬಿಡೋಣ ಹೊಡೆದ್ಬಿಟ್ಟು ಅಂತ ಹೇಳ್ದ. ನಾವು ತಿರ್ಗಾ ಎಂಡ ಕುಡಿದು ಊಟ ಮಾಡಿ ಅಲ್ಲಿ ಕುತ್ಕೊಂಡಿದ್ರು. ಬಂದ ಸ್ಕೂಟ್ರ್ ಬಂತು, ದೊಣ್ಣಿ ತಗೊಂಡೋಗಿ ಅಡ್ಡ ನಿಂತ್ಕೊಂಡು ಹೊಡೆದು ಕೆಳಗೆ ಬಿಟ್ಟು ರಕ್ತ ಎಲ್ಲ ಹೋಗ್ತಾ ಇತ್ತು. ಆವಾಗ ಪೊಲೀಸ್ ಅಂತ ಗೊತ್ತಾಯ್ತು ನಮಗೆ. ಆಗ ಬಂದು ಕಿತ್ಕೊಂಡ ನಮ್ಮ ಚಿಕ್ಕಮಯ್ಯಪ್ಪ, ಕಿತ್ಕೊಂಡು ಬಂದ್ಬಿಟ್ರು. ಮತ್ತೆ ಟ್ರೈನಲ್ಲಿ ಬೆಳಗ್ಗೆ ಕೊಪ್ಪಂಗೆ ಬಂದು ಮಾಲೂರು ಕಡೆ ಟ್ರೈನಲ್ಲಿ ಬಂದ್ರಿ. ಚಿಕ್ಕಮನಿಯಪ್ಪ ನನಗೆ 1,000 ಕೊಟ್ಟ. ತಿರ್ಗಾ ಮುತ್ತಪ್ಪನ ಕರ್ಕೊಂಡು ಚಿಕ್ಕಮನಿಯಪ್ಪ ಅವ್ರವ್ರಿಗೆ ಹೋಗ್ಬಿಟ್ಟ. ಮೈ ಮೇಲೆ ಸ್ಟಾರ್ ಎಷ್ಟಿತ್ತು? 2 ಇತ್ತು ಸ್ವಾಮಿ. 2 ಏನು ಸ್ಟಾರ್? ಅವಾಗ ಗೊತ್ತಾಯ್ತು ನಿಮ್ಗೆ ಪೊಲೀಸ್ ಅಂತ. ಪೊಲೀಸ್ ಅಂದ್ರೆ ಏನು? ಸಬ್ ಇನ್ಸ್ಪೆಕ್ಟರ್ ಅಂತ. ಅಲ್ಲಿ ಏನು ದುಡ್ಡು ಗಿಡ್ಡು ಏನು ಸಿಗ್ಲಿಲ್ಲ? ಟಿಕ್ಕಪ್ಪ ಎಷ್ಟು ಕೊಟ್ಟ ದುಡ್ಡು? 1,000 ಕೊಟ್ಟ. 1,000 ರೂಪಾಯಿ. ಮಂಗಳೂರಲ್ಲಿ ಒಂದು ಮಾಡಿ ಮೇಲೆ ಒಂದು ಡಾಕ್ಟ್ರನ್ನ ಮರ್ಡರ್ ಮಾಡಿತ್ತು. ಎಷ್ಟೊತ್ತಿನಲ್ಲಿ? ಆಗಲೇ ಸ್ವಾಮಿ, ಮಧ್ಯಾಹ್ನ ಟೈಮ್. ಅಲ್ಲಿ ಮಾಡ್ಕೊಂಡು ಎಲ್ಲಿ ಬಂದ್ರಿ? ಹಾಸನಕ್ಕೆ. ಅವತ್ತೇ ಬಂದ್ಬಿಟ್ರ? ಅವತ್ತೇ ಬಂದ್ಬಿಟ್ರು. ಅಲ್ಲಿ ಮಂಗಳೂರಿಗೆ ಯಾರು ಹೋಗಿದ್ರಿ? ಮಂಗಳೂರಿಗೆ ಚಿಕ್ಕಮನಿಯಪ್ಪ, ಮುನಿಕೃಷ್ಣ, ದೊಡ್ಡಮ್ಮ, ವೆಂಕಟರಾಮ, ತಿಮ್ಮ, ನಾನು. ವಿಡಿಯೋದಲ್ಲಿ ಮಂಗಳೂರಿನಲ್ಲಿ ಹೇಳಿರೋದು ಇದು. ಮಂಗಳೂರಿನಲ್ಲಿ ಎನ್ಕ್ವೈರಿ ಮಾಡಿದಾಗ ಹೇಳಿರೋದು, ಮಂಗಳೂರು ಇದರಲ್ಲಿ ಅರ್ಥ ಆಯ್ತಾ, ಬೇರೆ ಎಲ್ಲೋ ಅಲ್ಲ. ಅದಾದ ಮೇಲೆ
ಫಸ್ಟ್ ತಗೊಂಡೋಗಿ ತೋರಿಸೋದೇ ಅರೂರ್ ಭಾಸ್ಕರ್ ರಾವ್ ಎಲ್ಲಿ ಕೊಲೆ ಮಾಡಿದ್ವಿ, ಹೇಗೆ ಕೊಲೆ ಮಾಡಿದ್ವಿ, ಹೇಗೆ ನಡೀತು ಅಂತ ಅಲ್ಲಿ ನಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ಹೇಗೆ ಎಂಟ್ರಾದರು, ಹೇಗೆ ಇದಾಯಿತು, ಪ್ರತಿಯೊಂದನ್ನು ಹೆಜ್ಜೆ ಹೆಜ್ಜೆಗೂ ತಗೊಂಡೋಗಿ ನಮ್ಗೆ ತೋರಿಸ್ತಾರೆ. ಅದಾದಮೇಲೆ ಅದು ಅರೂರ್ ಭಾಸ್ಕರ್ ರಾವ್ದು ಆ ಕೇಸ್ನಲ್ಲೂ ನಾನು ದಸ್ಗಿರಿ ಮಾಡೋ ಕೊಲೆ ಪತ್ತೆನೇ ಆಗಿರಲಿಲ್ಲ. 96ರಲ್ಲಿ ಆಗಿದ್ರು 2000 ತನಕ ಅದನ್ನು ಕೇಸೇ ಪತ್ತೆ ಆಗಿರಲಿಲ್ಲ. ಅದನ್ನು ನಾನು ಪತ್ತೆ ಮಾಡಿದೆ. ಸೊ ನಾನೇ ಪತ್ತೆ ಮಾಡಿದ್ದಕ್ಕೆ ಇಡೀ ಒಂದು ಸ್ಟೇಜ್ನಲ್ಲಿ ಬೆಂಗಳೂರಿಗೆ ಬಂದು ಇವ್ರು ಮಾಡವ್ರೆ ಅಂದರೆ ಇವ್ರು ಏನೋ ಬೇಕಂತಲೇ ಏನೋ ಸುಳ್ಳು ಕೇಸುಗಳು ಮಾಡ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಪ್ರಚಾರ ಆಗಿತ್ತು. ಬಟ್ ಆಮೇಲೆ ಇವರೆಲ್ಲ ತೋರಿಸಿದ್ಮೇಲೆ ಆಮೇಲೆ ನಿಜವಾದ ಗೊತ್ತಾಯಿತು. ಇದು ಅರೂರ್ ಭಾಸ್ಕರ್ ರಾವ್ ಅವರು ಕ್ಲಿನಿಕ್ನಲ್ಲಿ ಮಧ್ಯಾಹ್ನ ಅವ್ರ ಸ್ಟಾಫು ಲಂಚ್ಗಂತ ಹೋಗಿರ್ತಾರೆ. ಲಂಚ್ ಮುಗಿಸ್ಕೊಂಡು ವಾಪಸ್ ಬರೋಷ್ಟರೊಳಗೆ ಇವ್ರು ಮರ್ಡರ್ ಮಾಡ್ತಾರೆ. ಇವ್ರು ಎಂಟ್ರಾಗಿ ಅಂದರೆ ಕುರ್ಚಿಯಲ್ಲಿ ಕಟ್ಟಿದ್ದು ಅವರು 15 ದಿವಸ ಅಲ್ಲಿ ಕ್ಯಾಂಪ್ ಮಾಡಿ ಎಷ್ಟು ಗಂಟೆಗೆ ಇವರು ಎಂಟ್ರ್ ಆಗ್ತಾರೆ, ಎಷ್ಟು ಗಂಟೆಗೆ ಕ್ಲಿನಿಕ್ ಓಪನ್ ಮಾಡ್ತಾರೆ, ಎಷ್ಟು ಗಂಟೆಗೆ ಅವ್ರ ಸ್ಟಾಫ್ ಊಟಕ್ಕೆ ಹೋಗ್ತಾರೆ, ಎಷ್ಟು ಗಂಟೆಗೆ ಮತ್ತೆ ಆ ಸ್ಟಾಫ್ ಊಟ ಮುಗಿಸ್ಕೊಂಬರ್ತಾರೆ, ತಿರ್ಗಾ ಆ ಕ್ಲಿನಿಕ್ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಎಲ್ಲನೂ ಸ್ಟಡಿ ಮಾಡ್ತಾರೆ 15 ದಿವಸ. ಕೊಲೆಗಡಗರಿಗೆ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂದರೆ ನಮ್ಮನ್ನು ಯಾರು ಹಿಡಿಯೋದೇ ಇಲ್ಲ, ಹಿಡಿಯೋಕ್ಕಾಗೋದಿಲ್ಲ, ಪೊಲೀಸವ್ರನ್ನ ನಮ್ಮನ್ನು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ಇದ್ದಾರೆ. ಈಗ ನಾನು ಅದಕ್ಕೆ ಹೇಳಿದ್ದು ಫಸ್ಟ್ ಈ ಒಬ್ಬನ ಹಿಡಿದಿರೋದನ್ನು ಹ್ಯಾಟ್ಸ್ ಅಪ್ ಫಾರ್ ದ ಮ್ಯಾಂಗ್ಳೂರ್ ಪೊಲೀಸ್. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಐ ಶುಡ್ ಅಪ್ರಿಷಿಯೇಟ್ ಆ್ಯಂಡ್ ನಾನು ನಿಜವಾಗ್ಲೂ ಹೇಳ್ತೀನಿ, ಐ ಸೆಲ್ಯೂಟ್ ದೆಮ್ ಫಾರ್ ದೇರ್ ಎಫರ್ಟ್ಸ್. ನೋಡಿ, ಅಲ್ಲಿ ನಾನು ಸ್ಪಾಟ್ ಮೇಜರ್ಗೆ ಹೋದಾಗ ಅಲ್ಲಿ ಫೈಲ್ ತೆಗೆದು ನೋಡಿದಾಗ ದಂಡುಪಾಳ್ಯದ ಕೃಷ್ಣ ಅವನ ಮಫ್ಲರ್ ತೊಗೊಂಡೋಗಿರ್ತಾನೆ. ಇಲ್ಲಿಂದ ಮಫ್ಲರ್ ಮಂಗಳೂರಿನಲ್ಲಿ ಯಾರೂ ಮಫ್ಲರ್ ಆಗೋದಿಲ್ಲ. ಆದರೂ ಆ ಸ್ಥಳದಲ್ಲಿ ಮಫ್ಲರ್ ಬಿದ್ದಿತ್ತು. ಅದನ್ನು ಸೀಸ್ ಮಾಡಿದ್ರು. ಅದನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಐಡೆಂಟಿಫೈ, ಇದು ನಂದೇ ಸರ್, ಇದು ದಂಡುಪಾಳ್ಯದ ಕೃಷ್ಣ ಹಾಕ್ಕೊಂಡಿದ್ದು ಮಫ್ಲರ್ ಸರ್ ಅಂತಂದ. ದೊಡ್ಡನಮ್ಮ ಹೇಳ್ದ ಅಲ್ಲೊಂದು ಶರ್ಟ್ ಬಿಚ್ಚಾಕಿ ರಕ್ತ ಆಗ್ಬಿಡ್ತು ಅಂತೇಳಿ ಅರೂರ್ ಭಾಸ್ಕರ್ ಅವನ್ನ ಎಳ್ಕೊಂಡು ಹಾಲ್ನಲ್ಲಿ ಮರ್ಡರ್ ಮಾಡ್ತಾರೆ. ಅಲ್ಲಿಂದ ಒಂದು ಸಣ್ಣ ರೂಮ್ ಅಂದರೆ ಅಲ್ಲಿ ಚೇಂಬರ್ ಇತ್ತು ಅವ್ರದ್ದು. ಆ ಚೇಂಬರ್ ತೊಗೊಂಡೋಗಿ ಡೆಡ್ ಬಾಡಿ ಎಷ್ಟು ಬರ್ತಾರೆ ಎಳ್ಕೊಂಡು ಹೋಗ್ತಾರೆ. ಅದನ್ನು ಆ ಎಳ್ಕೊಂಡೋಗಿರೋ ರಕ್ತ ನೀವು ಫೋಟೋದಲ್ಲಿ ನೋಡ್ಬೋದು. ಅದನ್ನು ಎಷ್ಟು ಭೀಕರವಾಗಿ ಅವ್ರನ್ನ ಕೊಂದಿದ್ರು, ಎಷ್ಟು ಭೀಕರವಾಗಿ ಅಮಾನುಷವಾಗಿ ಈ ಕೃತ್ಯ ಎಸಗಿದ್ರು ಅನ್ನೋದಕ್ಕೆ ಅದು ಸಾಕ್ಷಿ. ಅದನ್ನ ನನ್ನ ಎದುರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿದ್ರು. ಹಿಂಗೆ ಹೇಳ್ಕೊಂಡು ಹೋದ್ವಿ ಸರ್ ಅಂತಾನೆ ತೋರಿಸಿದ್ರು. ನೀವು ವಿಡಿಯೋ ಯಾರು ಸರ್? ಇಬ್ರು ಇದಾರಲ್ಲಿ, ಇಬ್ರು ತೋರಿಸ್ತಾ ಇದ್ದಾರೆ ವಿಡಿಯೋದಲ್ಲಿ. ಅವ್ರ ಇಬ್ಬರ ಹೆಸರು ಏನು ಸರ್? ಈಗ ಒಬ್ಬ ದೊಡ್ಡ ಹನುಮ, ಈಸ್ ಮೋಸ್ಟ್ ಡೆಡ್ಲಿ ನಟೋರಿಯಸ್ ಫೆಲೋ. ಇನ್ನೊಬ್ಬ ವೆಂಕಟೇಶ ಅಲಿಯಾಸ್ ಚಂದ್ರ ಅಂತ. ಎಲ್ಲ ಅಣ್ತಮ್ಮಂದ್ರೆ, ಬೇರೆ ಯಾರು ಅಲ್ಲ. ಏನ್ ಸರ್ ಅಲ್ಲಿ ಪೆಟ್ರೋಲ್ ಪಂಪ್ ಇದೆ, ಜ್ಯೋತಿ ಟಾಕೀಸ್ ಹತ್ರ ಹೀಗೆ ತೋರಿಸ್ತಾ ಇದ್ದಾನೆ. ಏನ್ ಸರ್ ಅದು? ಆ ಬಿಲ್ಡಿಂಗ್ ಒಳಗೆ ಮಾಡಿ ಮೇಲೆ ನಾವು ಮಾಡಿರೋದು ಅಂತಾನೆ ಅವರು ತೋರಿಸ್ತಾ ಇರೋದು. ಆಮೇಲೆ ಒಳಗೆ ಎಂಟ್ರಾಗಿ ನಮ್ಗೆಲ್ಲ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ಸಂಪೂರ್ಣವಾಗಿ ನೀವು ಚಿತ್ರೀಕರಣ ಮಾಡ್ತೀರಾ? ಹೌದು. ನಾನು ಆಲ್ಮೋಸ್ಟ್ ಅಲ್ಲ ದಂಡುಪಾಳ್ಯದ ಎಲ್ಲ ಕೇಸುಗಳನ್ನು ಅದೇ ಥರ ಮಾಡಿದ್ದೀನಿ. ನಮಗೆ ಎಲ್ಲಿ ಮಾಡ್ತಾರೆ ಏನು ಅಂತಲ್ಲ. ಪೊಲೀಸ್ ಆಫೀಸರ್ಸ್ಗೇನು ಅಪರಾಧಿಗಳು ತಗೊಂಡೋಗಿ ಇದೇ ಮನೆ ಒಳಗೆ ನಾನು ಮಾಡಿದೆ, ಈ ಮನೆಗೆ ನಾನು ಹಿಂಗೆ ಎಂಟ್ರ್ ಮಾಡಿದೆ, ಮನೆ ಒಳಗೆ ಹಿಂಗೆ ಇತ್ತು ಅಂತ ಹೇಳಿದ್ರೆ ನಮಗೆ ಕನ್ಫರ್ಮ್ ಇವರೇ ಮಾಡಿದ್ದಾರೆ, ಆ ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಕನ್ಫರ್ಮ್. ಇದರಲ್ಲಿ ಪಕ್ಕ ಅಂದರೆ ಪಕ್ಕ. ಆಮೇಲೆ ಅವರು ಕ್ರಿಮಿನಲ್ಸ್ ಆಗಿರ್ಬೋದು. ನನಗೆ ಅವ್ರನ್ನ ಬಾಯಿ ಬಿಡಿಸೋವಂಥ ಒಂದು ದೇವರು ಅವಕಾಶ ಕೊಟ್ಟಿದ್ದ. ಬಾಯಿ ಬಿಡಿಸಿದೆ. ಅವರು ಹೇಳಿದ್ರು. ಆಮೇಲೆ ಮರ್ಡರ್ ಮಾಡಿ ಎಲ್ಲಿ ಹೋಗ್ತಾರೆ ಸರ್? ಅವತ್ತು ಇನ್ನೊಂದು ಸ್ಪಾಟ್ ಅದೇ ಡಬಲ್ ಮರ್ಡರ್ ಮಾಡೋದು, ಉರ್ವಾ ಪೊಲೀಸ್ ಸ್ಟೇಷನ್ ಡಬಲ್ ಮರ್ಡರ್ ಮಾಡಿದ್ದೀವಿ ಅಂತಂದರು. ಸರ್ ಅದು ಜಾಗ ತೋರ್ಸಪ್ಪ ಅಂತ ಹೇಳಿದ್ವಿ. ಅದು ಸುಮಾರು ಒಂದು ಕಡೆ ಪಕ್ಷ ಒಂದು 3/4 ಕಿಲೋಮೀಟ್ರ್ ಹಿಂದೆ ನಿಲ್ಲಿಸ್ಬಿಟ್ವಿ ಗಾಡಿನ. ನಾವು ಮೆಟಡಾರಲ್ಲಿ ಹೋಗಿದ್ವಿ. ಇಲ್ಲಿಂದ ಮೆಟಡಾರಿಂದ ಇಳಿಸ್ಬಿಟ್ವಿ. ಇಂಡಿಪೆಂಡೆಂಟಾಗಿ ಅವರೇ ಮುಂದೆ ಹೋಗಿ ನಾವು ಎಲ್ಲ ಕಡೆನೂ ಹಂಗೆ. ಅರೂರ್ ಭಾಸ್ಕರ್ 96, ಇದು 97ರಲ್ಲಿ ಮೇಲೋ ಮತ್ತು ವಯಸ್ಸಾದ ಅಜ್ಜಿ 80 ವರ್ಷ. ನೀವು ಆ ಕುತ್ತಿಗೆ ಕುಯ್ದಿರೋದು ನೋಡಬೇಕು, ಎಷ್ಟು ಬರ್ಬರವಾಗಿತ್ತೆ. ಹೇಯವಾದ ಕೃತ್ಯ ಅಂದರೆ ಆ ಒಂದು ಥ್ರೋಟ್ ಮಿನಿಮಮ್ 3 ಇಂಚು ಓಪನ್ ಆಗಿದೆ. ಇದಕ್ಕೆ ಸೀಳ್ಕೊಂಡಂಗೆ. ರಂಜಿತ್ ವೆಗಾಸ್ ಅಂತ 19 ವರ್ಷದ ಹುಡುಗ, ಅವನಿಗೂ ಅಷ್ಟೇ ಅದೇ ಥರನೇ ಸ್ಲಿಟ್ ಮಾಡಿದ್ದಾರೆ. ಅವ್ರಿಗೆ ಈ ಒಂದು ದಂಡುಪಾಳ್ಯದ ಕೃಷ್ಣ ಈ ವೀಕ್ ಮ್ಯಾಗ್ಝಿನ್ ಅವರು ಒಬ್ಬರು ಜೈಲಿನಲ್ಲಿ ಹೋಗಿ ಇಂಟರ್ವ್ಯೂ ತಗೊಂಡು ಅವ್ರನ್ನ ಮಾತಾಡ್ಸಿದ್ದಾನೆ. ಯಾಕೆ ನೀವು ಹಿಂಗೆ ಕುಯ್ತಿರಲ್ಲ, ಯಾಕೆ ಏನು ಅಂತ ನಮ್ಮ ಮುಂದೆನೂ ಹೇಳಿದ್ದಾನೆ. ಇಲ್ಲ, ಆ ಕುತ್ತಿಗೆ ಕುಯ್ಯೋದು ಅಂದರೆ ನಮ್ಗೆ ತುಂಬ ಇಷ್ಟ. ಯಾಕೆ ಅಂದರೆ ಅದರಲ್ಲಿ ಒಂದು ವಿಸ್ಲಿಂಗ್ ಮನುಷ್ಯ ಇಮ್ಮಿಡಿಯೇಟಾಗಿ ಸಾಯೋದಿಲ್ಲ. ಹಿ ವಿಲ್ ಟೇಕ್ ಮಿನಿಮಮ್ 5 to 8 minutes ಅಥವಾ 10 ನಿಮಿಷ ತಗೊಳ್ತಾನೆ. ಆ ವಿಸಿಲ್ ಈ ಥರ ಉಸಿರಾಡುತ್ತೆ. ಗಾಳಿ ಒಳಗೆ ತಗೊಂಡೋವಾಗ ಜೋರಾಗಿ ತಗೊಳ್ತಾರೆ, ಈಚೆ ಬಿಡಬೇಕಾದ್ರೆ ನಿಧಾನವಾಗಿ ಬಿಡ್ತಾರೆ. ಆ ವಿಸ್ಲಿಂಗ್ ಸೌಂಡು ನಮ್ಗೆ ಎಷ್ಟು ಒಂದು ಮ್ಯೂಸಿಕ್ ಕೇಳ್ದಂಗೆ ಆಗುತ್ತೆ. ಕೇಳೋದಕ್ಕೆ ನಾವು ವಿ ಎಂಜಾಯ್ ದಟ್ ಸೌಂಡ್ ಅಂತ ಹೇಳಿ ಅದಕ್ಕೋಸ್ಕರ ನಾವು ಸ್ಲಿಟ್ ಮಾಡ್ತಾ ಇದ್ವಿ ಥ್ರೋಟ್ನ ಅಂತಂದರು. ಇನ್ನೆಂಥ ಇವರು ಪರ್ವರ್ಟೆಡ್ ಕ್ರೂರತ್ವ. ಆ ಮನುಷ್ಯನ ಇದಕ್ಕೆ ಬೆಲೆನೇ ಇಲ್ಲ.
ಆ ಒಂದು ಸೌಂಡ್ ಕೇಳೋದಕ್ಕೆ ಮನುಷ್ಯನ ಅರೂರ್ ಭಾಸ್ಕರ್ ರಾವ್ದು ಪ್ರಾಪರ್ಟಿ ರಿಕವರಿ ಮಾಡಬೇಕಾಯ್ತು, ಅದನ್ನು ನಾನು ಮಾಡಿದ್ದೀನಿ. ಉರ್ವಾ ಪೊಲೀಸ್ ಸ್ಟೇಷನಲ್ಲಿ ಕಳೆದು ಹೋಗಿದ್ದ ಎಲ್ಲ ಪ್ರಾಪರ್ಟಿಗಳನ್ನು ನಾನು ರಿಕವರಿ ಮಾಡಿ. ಯಾಕೆ ಮರ್ಡರ್ ಮಾಡ್ತಾರೆ? ಅಲ್ಲ, ಯಾಕೆ ಅಂದರೆ ಅವರೇ ಹೇಳ್ತಾರೆ, ಅವ್ರು ಏನಾದರೂ ಹಂಗೆ ನಮ್ಮನ್ನು ನೋಡಿಬಿಟ್ಟು ಅವ್ರನ್ನ ಹಂಗೆ ಬಿಟ್ಟು ಬಂದರೆ ನಾಳೆ ಕೋರ್ಟ್ನಲ್ಲಿ ಹೇಳಿ ನಮಗೆ ಸಾಕ್ಷಿ ಹೇಳಿ ನಮಗೆ ಗಲ್ಲು ಶಿಕ್ಷೆ ಕೊಡಿಸ್ತಾರೆ, ಅಥವಾ ನಮಗೆ ಬಿಳಿ ಬಟ್ಟೆ ಕೊಡಿಸ್ತಾರೆ, ಅಂದರೆ ನಮಗೆ ಜೈಲಿನಲ್ಲೇ ಇರೋಂಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಿಸ್ತಾರೆ. ಸೊ ಅವರು ಸಾಕ್ಷಿ ಇಲ್ಲದೆ ಇದ್ದಂಗೆ ಮಾಡಿದ್ರೆ ನಮಗೆ ಶಿಕ್ಷೆ ಆಗೋದಿಲ್ಲ. ದಿಸ್ ಈಸ್ ದೇರ್ ಮೇನ್ ಥಿಯರಿ, ದಟ್ ಈಸ್ ದೇರ್ ಮೇನ್ ಥಿಯರಿ. ಅದರಿಂದಾಗಿ ಎಲ್ಲೇ ಹೋದ್ರೂ ಇಬ್ಬರಾಗಲಿ ಮೂವರಾಗಲಿ ಅವರು ಕೊಲೆ ಮಾಡೇ ಬರ್ತಾಯಿದ್ರು, ಯಾರನ್ನೂ ಉಳಿಸ್ತಿರ್ಲಿಲ್ಲ. ಈವನ್ ಆನೇಕಲ್ನಲ್ಲಿ ಒಂದು 3 ಜನ ಅಡ್ಡ ಬರ್ತಾರೆ, ಗಂಡ ಹೆಂಡ್ತಿನ ಬಂದು ಅಟ್ಯಾಕ್ ಮಾಡ್ತಾರೆ, ಪಕ್ಕದ ಮನೆಯವರು ಒಬ್ಬ ಓಡ್ ಬರ್ತಾನೆ, ಅವನ್ನೂ ಕೊಂದು ಒಂದೇ ಸ್ಪಾಟ್ನಲ್ಲಿ 3 ಜನನ ಕೊಂದು ಎಸ್ಕೇಪ್ ಆಗ್ತಾರೆ ಇವರು. ಅದನ್ನು ಪತ್ತೆ ಆಗಿರಲಿಲ್ಲ, ನಾನು ಪತ್ತೆ ಮಾಡಿದೆ ಅದನ್ನ. ಅದು 96 ಆಗಿತ್ತು, ಆದರೆ ನಾನು 99ರಲ್ಲಿ ಅದನ್ನು ಪತ್ತೆ ಮಾಡಿದೆ. ಸೊ ಇದಾದ ಮೇಲೆ ಅಂತ ಹೇಳಿದ್ರೆ ಈ ಮಂಗಳೂರು ಕೇಸಿಗೆ ಯಾರೂ ಸಿಕ್ಕಿರಲಿಲ್ಲ 5 ವರ್ಷನೂ. ಹಂಗೆ ನಾವು ಸಿಕ್ಕಿರಲಿಲ್ಲ ಅಂತ ನಾವು ಹಂಗೆ ಹೇಳೋದಿಲ್ಲ, ನಿಜವಾದ ಅಪರಾಧಿಗಳು ಇವರಾಗಿದ್ದರು. ಹಾಗಾಗಿ ಅವರು ಅದನ್ನು ಬೇರೆಯವ್ರನ್ನ ಯಾರನ್ನೂ ಎನ್ಕ್ವೈರಿ ಮಾಡಿ ಬಿಡ್ತಾ ಇದ್ರು, ತನಿಖೆ ಮಾಡೋದು ಅದು ಸಹಜ. ನಮಗೆ ಸತ್ಯ ಹೇಳಲೇಬೇಕಾಗಿತ್ತು, ಹೇಳಿದ್ರು. ಹಣ ಮಾಡೋದಕ್ಕೆ ಅಷ್ಟೇ. ಅವರು ಒಂದು ಪ್ಲೇಸಿಂದ ಅವ್ರು ಹೇಗೆ ಬೆಂಗಳೂರು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರು ಅಂತ ನಿಮಗೆ ಹೇಳ್ಬಿಡ್ತೀನಿ. ಬೆಂಗಳೂರಿನಲ್ಲಿ ಒಂದು ಮರ್ಡರ್ ಮಾಡೋದು, ಇಲ್ಲಿ ಹುಡುಕ್ತಾರೆ ಅಂತ ಹೇಳಿ 15 ದಿವಸ ಮಂಗಳೂರಿನಲ್ಲಿ ಹೋಗಿದ್ದು. ದಿಟ್ ಈಸ್ ದೇರ್ ಎಮ್ಮೋ. ನಿಮಗೆ ಇನ್ನೊಂದು ಅಸ್ಟಾನಿಶಿಂಗ್ ವಿಷಯ ಹೇಳ್ತೀನಿ. ಈ ಅರೂರ್ ಭಾಸ್ಕರ್ ರಾವ್ ಮರ್ಡರ್ ಆಗುತ್ತಲ್ಲ 96ಅಲ್ಲಿ, ಮಧ್ಯಾಹ್ನ ಅಲ್ಲಿ ಮರ್ಡರ್ ಮಾಡ್ತಾರೆ, ರಾತ್ರಿಗೆ ಬಂದು ಹಾಸನ ಟೌನ್ನಲ್ಲಿ ಮರ್ಡರ್ ಮಾಡ್ತಾರೆ. ಅಕ್ರಲ್ಲಿ ಡೆತ್ ಸೆಂಟೆನ್ಸ್ ಆಗಿದೆ. ಮಾಡಿದ್ರು ಜಸ್ಟ್ ಅರ್ನ್. ಅವ್ರು ಏನು ಹೇಳ್ತಾರೆ, ಸರ್ ನೀವೆಲ್ಲ ಕೆಲಸಕ್ಕೆ ಹೋಗಲಿಲ್ಲ, ಇದನ್ನ ಮಾಡಲಿಲ್ಲ, ನೀವು ಯಾಕೆ ಮರ್ಯಾದೆಗೆ ಬೇರೆಯವ್ರ ಥರ ಬದುಕಲಿಲ್ಲ ಅಂತ ಹೇಳ್ತಾರೆ. ಸರ್ ನಾವೆಲ್ಲ ಕೆಲಸಕ್ಕೆ ಹೋದ್ರೆ ಎಷ್ಟು ಕೊಡ್ತಾರೆ ಸರ್? ನೀವು 15,000 ಕೊಡ್ತಾರಾ ತಿಂಗಳಿಗೆ? 20,000 ಕೊಡ್ತಾರಾ? 25,000 ಕೊಡ್ತಾರಾ? ಅಷ್ಟೇ ತಾನೇ ನೀವು ಕೊಡೋದು. ನಾವು ಕೆಲಸ ಮಾಡಿದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಥವಾ ರಾತ್ರಿ ತನಕ ಕೆಲಸ ಮಾಡಿದ್ರೆ ಅಥವಾ ರಾತ್ರಿ ಎಲ್ಲ ಕೆಲಸ ಮಾಡಿದ್ರೆ ನೀವು ಕೊಡೋದಷ್ಟೇ. ನಾವೇನಿಲ್ಲ, ನಾವು ಜನ ಹೋಗಿ ಬಂದರೆ 5 ಲಕ್ಷ 10 ಲಕ್ಷ ಸಂಪಾದನೆ ಮಾಡ್ತೀವಿ ಸರ್, ನಾವು ಯಾಕೆ ಸರ್ ದುಡಿಬೇಕು? ಇದೇ ಮಾತು. ಇವರು ನೀವೇನು ಹಂಗೆ ತಿಳ್ಕೊಂಡಂಗೆ ಇದೇನಲ್ಲ. ಬೆಂಗಳೂರಿನಲ್ಲಿ ಅಫೆನ್ಸ್ ಮಾಡ್ತಾರೆ, ದುಡ್ಡು ಮಾಡ್ಕೊತಾರೆ, ಧಾರವಾಡಕ್ಕೆ ಹೋಗ್ತಾರೆ, FD ಇಡ್ತಾರೆ ಯಾವುದೋ ಬ್ಯಾಂಕಲ್ಲಿ. ಹೆಂಗಸರ ಹೆಸರಲ್ಲೇ, ಗಂಡಸರು ಎಲ್ಲೂ ಯಾವ ಇದಕ್ಕೂ ಹೋಗಲ್ಲ. ಯಾಕೆ ಅಂದರೆ ಅಲ್ಲಿ ಜನ ನೋಡ್ತಾರೆ, CCTV ಕವರೇಜ್ ಆಗುತ್ತೆ ಅಂತ ಹೋಗಲ್ಲ, ಬರೀ ಹೆಂಗಸರನ್ನ ಕಳಿಸ್ತಾರೆ. ಹೆಂಗಸರು ಹೋಗ್ಬಿಟ್ಟು, ಅಣ್ಣ ನಾ ಇಲ್ಲಿ ಸ್ಲಮ್ಮಲ್ಲಿ ಇರೋದು, ನಮಗೆ ಏನೂ ಇಲ್ಲ, ಆಧಾರ ಇಲ್ಲ, ನಾವು ಒಂದು ಮನೆ ಮಾರಿದ ಇತ್ತು, ಒಂದು 6 ಲಕ್ಷ ಬಂದೈತೆ, ನೀನು FD ಇಡೋಣ ಅಂದ್ಬಿಡೋರು. FD ಅಂದ ತಕ್ಷಣ ನಮ್ಮ ಬ್ಯಾಂಕ್ ಮ್ಯಾನೇಜರ್ಸು ಎಲ್ರಿಗಿನ್ನ ಕರೆದು ಅವ್ರಿಗೆ ವೆಲ್ಕಮ್, ಅವ್ರಿಗೆ ಅವರು FD ಇಡೋರು. 3 ತಿಂಗಳು ಇವ್ರು ಹೋಗ್ತಿರ್ಲಿಲ್ಲ. 3 ತಿಂಗಳಾದ್ಮೇಲೆ, ಅಣ್ಣ ಮಗುಗೆ ಹುಷಾರಿಲ್ಲ, ಬಡ್ಡಿ ಕೊಡೋಣ ಸಾಕು, ಇನ್ನೂ ಯಾವುದೋ ಜಮೀನು ನೋಡ್ತಾ ಇದ್ದೀನಿ, ಸೈಟ್ ತಗೊಂಡು ನೋಡ್ತಾ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ, ಬಡ್ಡಿ ಒಂದು ಕೊಡೋಣ, ಮಗುಗೆ ಹುಷಾರಿಲ್ಲ. ಎಲ್ಲ ಬ್ಯಾಂಕ್ಗಳಲ್ಲೂ ವ್ಯವಸ್ಥೆ ಹೆಂಗಿದೆ ಅಂದರೆ, ಆ ಬಡ್ಡಿ ತೆಗೆದು ಅವ್ರು ಕೊಡಲಿಕ್ಕೆ ಎಲ್ಲೂ ಪ್ರಾವಿಷನ್ ಇಲ್ಲ. ಅದು ಅವರೊಂದು SB ಅಕೌಂಟ್ ಓಪನ್ ಮಾಡಬೇಕು, ಆ SB ಅಕೌಂಟ್ ಮುಖಾಂತರನೇ ಅವ್ರಿಗೆ ಚೆಕ್ ಬುಕ್ ಕೊಟ್ಟು ಚೆಕ್ ಮುಖಾಂತರ ಅವರು ರಿಸೀವ್ ಮಾಡ್ಕೋಬೇಕು. ಆ ಎಲ್ಲ ಬ್ಯಾಂಕ್ಗಳಲ್ಲೂ ನಾನು ಸರಿಸುಮಾರು ಒಂದು 12 ಬ್ಯಾಂಕ್ಗಳಲ್ಲಿ ಈ ಹಣಗಳನ್ನ ಸೀಸ್ ಮಾಡಿದ್ದೀನಿ. 12 ಬ್ಯಾಂಕಲ್ಲೂ ಕನ್ಸರ್ನ್ಡ್ ಮ್ಯಾನೇಜರು ಅಥವಾ ಬ್ಯಾಂಕ್ ಮ್ಯಾನೇಜರು ಅಥವಾ ಅವ್ರ ಅಸಿಸ್ಟೆಂಟೇ ಇವ್ರಿಗೆ ಅವರೇ ಫಿಲಪ್ ಮಾಡಿ, ಅವರೇ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ, ಅವರೇ ಅಕೌಂಟ್ ಓಪನ್ ಮಾಡಿ, ಅವರೇ ಎಲ್ಲ ಫಿಲಪ್ ಮಾಡಿ ದುಡ್ಡುಗಳು ಡ್ರಾ ಮಾಡ್ಕೊಂಡು. ಇದು ಇಂಥ ಒಂದು ಪರಿಸ್ಥಿತಿ. ಪಾಪ ಅವರು ಇನ್ನೋಸೆಂಟ್ಸ್. ನಾನು ಬ್ಯಾಂಕ್ ಮ್ಯಾನೇಜರ್ಸ್ನ ಅವ್ರನ್ನ ದೂರ್ತಾ ಇಲ್ಲ. ಅವ್ರಿಗೇನಂದರೆ ಏನೋ FD ಬರುತ್ತಲ್ಲ, ಯಾರೋ ಹೆಂಗ್ಸು ಮನೆ ಮಾರಿ ತಗೊಂಬಂದು FD ಇಡ್ತಾಳೆ ಅಂತ ಅವ್ರಿಗೆ ಭಾವನೆ. ಬಟ್ ಇವರು ಈ ಕೃತ್ಯ ಮಾಡೋರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ಬಡ್ಡಿ ಕೇಳ್ತಾ ಇರಲ್ಲ, ಮಗು ಹುಷಾರಿಲ್ಲ ಅಂತ ಇದ್ರಂತ ಅವರೇ ಫಿಲಪ್ ಮಾಡಿ ಅವರೇ ಡ್ರಾ ಮಾಡ್ಕೊಂಡು. ಎಲ್ಲ ಕಡೆನೂ ಹಿಂಗೆ ಬ್ಯಾಂಕ್ ಅಫಿಷಿಯಲ್ಸೇ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ. ಯಾಕಂದರೆ ಒಂದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಇಂಟ್ರೊಡ್ಯೂಸರ್ ಬೇಕೇ ಬೇಕು ಪ್ರತಿ ಬ್ಯಾಂಕಲ್ಲೂ. ಇಂಟ್ರೊಡ್ಯೂಸರು ಎಲ್ಲ ಬ್ಯಾಂಕ್ ಅಫಿಷಿಯಲ್ಸೇ ಇವ್ರಿಗೆ. ಸರಿ, ಹಾಸನ್ ಕೊಲೆ ಯಾಕೆ ಮಾಡ್ತಾರೆ ಏನಂತ ಹೇಳ್ತಾರೆ? ಮರ್ಡರ್ ಫಾರ್ ಗೈನ್. ಪೊಲೀಸ್ ಅವ್ರಿಗೆ ವಿ ಹ್ಯಾವ್ ಗಾಟ್ ಅವರ್ ಓನ್ ಮೆಥಡ್ಸ್ ಆಫ್ ಟ್ರೀಟಿಂಗ್ ಪೀಪಲ್, ಟ್ರೀಟಿಂಗ್ ದ ನಾವು ಒಳ್ಳೆಯವ್ರಿಗೆ ಅಷ್ಟೇ ಒಳ್ಳೆಯವರಾಗಿರ್ತೀವಿ, ಕೆಟ್ಟವ್ರಿಗೆ ನಾವು ಅಷ್ಟೇ ಕೆಟ್ಟವರಾದರೆ ಮಾತ್ರ ಅವ್ನು ಪೊಲೀಸ್ ಆಫೀಸರ್ ಆಗ್ಲಿಕ್ಕೆ ಸಾಧ್ಯ.